ಎಸ್ ನೋಡಿ, ತಮಿಳುನಾಡಿನಲ್ಲಿ ಮೇಘಾ ಸ್ಫೋಟವಾಗಿದೆ. ರಾಜಕೀಯ ಮೇಘಾ ಸ್ಫೋಟ ಇದು. ಅದು ಅಣ್ಣಾಮಲೈ ಅವರ ರಾಜೀನಾಮೆಯೊಂದಿಗೆ ತಮಿಳುನಾಡು ರಾಜ್ಯ ರಾಜಕಾರಣದಲ್ಲಿ ಈಗ ಸ್ಫೋಟಕ ಬೆಳವಣಿಗೆ ಆಗಿದೆ. ನೈನಾರ್ ನಾಗೇಂದ್ರಗೆ ಬಿಜೆಪಿ ಅಧ್ಯಕ್ಷಗಿರಿ. ಎಐಎಡಿಎಂಕೆ ಒತ್ತಾಸೆಯಂತೆ ಅಣ್ಣಾಮಲೈ ಅವರನ್ನ ಕೆಳಗಿಳಿಸಿ ನೈನಾರ್ ನಾಗೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡುವಂತ ಲೆಕ್ಕಾಚಾರ. ದೇವರ್ ಸಮುದಾಯಕ್ಕೆ ಸೇರಿರುವ ನೈನಾರ್ ನಾಗೇಂದ್ರನ್ ಜಯಲಲಿತಾರನ್ನ ಬೆಂಬಲಿಸುತ್ತಾ ಬಂದಿದ್ದ ದೇವರ್ ಸಮುದಾಯ. ಬಹುಶಃ ಇದು ಕೂಡ ಬಿಜೆಪಿ ಪ್ಲಸ್ ಆಗಬಹುದು. ನೈನಾರ್ ನಾಗೇಂದ್ರಗೆ ಬಿಜೆಪಿ ಅಧ್ಯಕ್ಷಗಿರಿ ಏನಾದರೂ ಕೊಟ್ರೆ ಜಯಲಲಿತಾ ಅವರ ಬೆಂಬಲಿಗರೆಲ್ಲರೂ ಕೂಡ ಬಿಜೆಪಿ ಜೊತೆಯಲ್ಲಿ ನಿಲ್ಲಬಹುದು ಅನ್ನೋದು. ದೇವರ್ ಸಮುದಾಯಕ್ಕೆ ಸೇರಿರುವಂತಹ ನೈನಾರ್ ನಾಗೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡುವಂತ ಲೆಕ್ಕಾಚಾರದಲ್ಲಿ ಈಗ ಬಿಜೆಪಿ ಹೈಕಮಾಂಡ್ ಇದೆ. ಆ ಕಾರಣದಿಂದ ಅಣ್ಣಾಮಲೈ ಅವರನ್ನ ರಾಜೀನಾಮೆ ಕೊಡುವ ಹಾಗೆ ಮಾಡಿ ಅಣ್ಣಾಮಲೈ ಅವರಿಗೆ ರಾಷ್ಟ್ರಮಟ್ಟದ ಜವಾಬ್ದಾರಿಯನ್ನ ಕೊಟ್ಟು ಕೇವಲ ಬಿಜೆಪಿ ಒಂದು ಪಕ್ಷವಾಗಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆಯನ್ನ ಎದುರಿಸಿದ್ದಾದ್ರೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಆ ಮೂಲಕ ತನ್ನ ಹಳೆ ದೋಸ್ತಿ ಎನ್ಡಿಎ ಹಳೆ ದೋಸ್ತಿ ಎಐಡಿಎಂಕೆ ಜೊತೆ ಸಖ್ಯ ಬೆಳೆಸಿದೆ ಬಿಜೆಪಿ. ಈಗ ನಮ್ಮೊಂದಿಗೆ ನಮ್ಮ ಇಬ್ಬರು ಪೊಲಿಟಿಕಲ್ ರಿಪೋರ್ಟರ್ಗಳಾದಂತ ಅಭಿಷೇಕ್ ಹಾಗೆ ಚಂದ್ರು ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೋಡಿ, ಈಗ ಮೊದಲಿಗೆ ನಾನು ನಮ್ಮ ಚಂದ್ರು ಬಳಿ ಹೋಗ್ತೀನಿ. ಚಂದ್ರು ನೋಡಿ, ಇವತ್ತು ನೈನಾರ್ ನಾಗೇಂದ್ರನ್ ಅವರು ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಬಹುದು ತಮಿಳುನಾಡಲ್ಲಿ ಅಂತೇಳಿ ಒಂದಷ್ಟು ಎಕ್ಸ್ಪೆಕ್ಟೇಷನ್ಗಳಿರುವಂತದ್ದು. ಈಗ ಪ್ರಮುಖವಾಗಿ ಬೇಕಾಗಿರುವಂತಹ ಉತ್ತರ, ಅಣ್ಣಾಮಲೈ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಯುವಂತೆ ವರಿಷ್ಠರು ಸೂಚನೆ ಕೊಟ್ಟಿದ್ದು ಯಾವ ಕಾರಣಕ್ಕೋಸ್ಕರ, ಏನ್ ಅಜೆಂಡಾ? ನಾಗೇಂದ್ರ ಬಾಬು, ಈಗಾಗಲೇ ದಕ್ಷಿಣ ಭಾರತದಲ್ಲಿ ತಾವು ಹೇಳಿದಂತೆ ಬಿಜೆಪಿ ಖಾತೆಯನ್ನ ತೆರೆದಂತದ್ದು ಕರ್ನಾಟಕದ ಹೆಬ್ಬಾಗಿಲನ್ನ ಮಾಡಿಕೊಂಡು ಕರ್ನಾಟಕದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ತಮಿಳುನಾಡು, ಆಂಧ್ರಪ್ರದೇಶ ಈ ಭಾಗದಲ್ಲಿ ಬಿಜೆಪಿ ಖಾತೆಯನ್ನ ತೆಗಿಬೇಕು, ಸ್ವತಂತ್ರವಾಗಿ ಆಡಳಿತವನ್ನ ಮಾಡಬೇಕು ಅನ್ನುವಂತ ಒಂದಷ್ಟು ಪ್ಲಾನ್ ಅನ್ನ ಬಿಜೆಪಿ ರೂಪಿಸಿಕೊಂಡಿದೆ. ಆದ್ರೆ ಇಲ್ಲಿ ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲ. ತಮಿಳುನಾಡಲ್ಲಿ ಡಿಎಂಕೆ ಮತ್ತು ಎಐಡಿಎಂಕೆ ಎರಡೇ ಪಕ್ಷಗಳೇ ಈವರೆಗೂ ಕೂಡ ಬಹಳ ಸ್ವತಂತ್ರವಾಗಿ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು. ಅನೇಕ ನಟರು ಪಕ್ಷವನ್ನು ಕಟ್ಟಿದ್ರು ಕೂಡ ಈವರೆಗೂ ಯಾವುದೇ ರೀತಿಯಲ್ಲಿ ಕೂಡ ಸಫಲತೆಯನ್ನು ಕಾಣೋದ್ರಲ್ಲಿ ವಿಫಲವಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಹೀಗಾಗಿ ಅಣ್ಣಾಮಲೈ ಅವ್ರನ್ನ ರಾಜ್ಯಾಧ್ಯಕ್ಷರನ್ನ ಮಾಡಿದ್ರು ಕೂಡ ಅವರು ಪಾದಯಾತ್ರೆಯನ್ನ ಮಾಡಿ ಬಹಳಷ್ಟು ಜನರ ಮನಸ್ಸನ್ನ ಗೆದ್ರು. ಆದ್ರೆ ಅದು ಮತವಾಗಿ ಕನ್ವರ್ಟ್ ಆಗ್ತಾ ಇಲ್ಲ. ಆದ್ರೆ ಈಗ ನೈನಾರ್ ನಾಗೇಂದ್ರ ಸಮುದಾಯದ ಲೆಕ್ಕಾಚಾರದ ಜೊತೆಗೆ ಅಲ್ಲಿರ್ತಕ್ಕಂಥ ಈಗಾಗಲೇ 3 ಬಾರಿ ಶಾಸಕರು ಕೂಡ ಆಗಿದ್ದಾರೆ. ಡಿಎಂಕೆ ಪಕ್ಷದಿಂದ ಅವರು ಹೊರಬಂದು ಬಿಜೆಪಿಯನ್ನ ಸೇರಿರ್ತಕ್ಕಂಥದ್ದು, ಇಲ್ಲೂ ಕೂಡ ಶಾಸಕರಾಗಿ ಗೆದ್ದಿರ್ತಕ್ಕಂಥದ್ದು ಅವರ ಸ್ವಂತ ಬಲದ ಮೇಲೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಹೀಗಾಗಿ ಅಣ್ಣಾಮಲೈ ಅವ್ರನ್ನ ಕೆಳಗಿಳಿಯುವಂತೆ ಮಾಡಿ ಎಐಡಿಎಂಕೆ ಜಯಲಲಿತಾ ಆಗಿರ್ಬೋದು ಅಥವಾ ಆನಂತರ ಬಂದಂತ ಸೆಲ್ವಿ ಇಬ್ಬರು ಕೂಡ ಇಳಿದ ಬಳಿಕ ಎಐಡಿಎಂಕೆಗೆ ಒಬ್ರು ನಾಯಕರಿಲ್ಲ. ಒಂದು ಕಡೆ ಓ ಪನ್ನೀರ್ ಸೆಲ್ವಂ ಮತ್ತು ಪಳನಿಸ್ವಾಮಿ ಇಬ್ಬರು ಕೂಡ ನಾಯಕರಿದ್ದಾರೆ. ಆದ್ರೆ ಅವರು ಅಷ್ಟಾಗಿ ಮುಂದೆ ಬರಲಿಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಅಲ್ಲಿನ ಒಂದಷ್ಟು ಸಮುದಾಯಗಳು ಎಐಡಿಎಂಕೆ ಜೊತೆಯಲ್ಲೇ ಇದೆ. ಅದನ್ನ ಪ್ಲಸ್ ಆಗಿ ಮಾಡ್ಕೊಳ್ಳೋದಕ್ಕೆ ಈಗ ಬಿಜೆಪಿ ಚಿಂತನೆಯನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಬಿಜೆಪಿಯ ಜೊತೆಗೆ ಎಐಡಿಎಂಕೆಯನ್ನ ಮುಂದಿನ ಚುನಾವಣೆಗೆ ಒಟ್ಟಾಗಿ ತೆಗೆದುಕೊಂಡು ಹೋದ್ರೆ ಮತಗಳು ಕ್ರೋಢೀಕರಣವಾಗುತ್ತೆ. ಬಿಜೆಪಿಯ ಮತಗಳ ಜೊತೆಗೆ ಎಐಡಿಎಂಕೆ ಮತಗಳು ಕೂಡ ಒಟ್ಟಾಗಿ ಸೇರೋದ್ರಿಂದ ಈ ಮತಗಳನ್ನ ಕನ್ವರ್ಟ್ ಮಾಡಿಕೊಂಡು ಬಿಜೆಪಿ ಮತ್ತು ಎಐಡಿಎಂಕೆ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸಬಹುದು. ಜೊತೆಗೆ ಡಿಎಂಕೆಯನ್ನ ಮಣ್ಣು ಮುಕ್ಕಿಸಬಹುದು ಅನ್ನೋ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅಣ್ಣಾಮಲೈಗೆ ಕೇಂದ್ರದ ನಾಯಕರ ಸೂಚನೆ ಮೇರೆಗೆ ಈಗಾಗಲೇ ರಾಜೀನಾಮೆಯನ್ನು ಕೊಡಿಸಿರ್ತಕ್ಕಂಥದ್ದು. ಬಹಳ ದಿನಗಳಿಂದ ಕೂಡ ಚರ್ಚೆ ಆಗ್ತಾ ಇತ್ತು, ನೈನಾರ್ ನಾಗೇಂದ್ರ ಅವ್ರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ಮಾಡಬೇಕು ಅನ್ನೋಂಥದ್ದು. ಸೊ ಹೀಗಾಗಿ ಈ ರಾಜ್ಯಾಧ್ಯಕ್ಷರನ್ನ ನೈನಾರ್ ನಾಗೇಂದ್ರ ಅವ್ರನ್ನ ಮಾಡಿದ್ದೇ ಆದಲ್ಲಿ ಬಹಳಷ್ಟು ಬಿಜೆಪಿಗೆ ಶಕ್ತಿ ಕೂಡ ಬಂದುತ್ತೆ. ಜೊತೆಯಲ್ಲಿ ಎಐಡಿಎಂಕೆ ಸದಸ್ಯರು ಕೂಡ ನೈನಾರ್ ನಾಗೇಂದ್ರ ಚಂದ್ರ ಹಾಗೆ ಸಂಪರ್ಕದಲ್ಲೇ ಈಗ ನಮ್ಮೊಂದಿಗೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರು ಆಗಿರುವಂತಹ ರವೀಂದ್ರ ರೇಷ್ಮೆ ಅವರಿದ್ದಾರೆ. ರವೀಂದ್ರ ರೇಷ್ಮೆ ಸರ್, ನಮಸ್ಕಾರ. ನಮಸ್ಕಾರ. ಇದು ನಾವು ಹೇಗ್ ನೋಡಬಹುದು ಅಂತ, ಅಣ್ಣಾಮಲೈ ಅಂತೇಳಿ ಒಂದು ಪಕ್ಷ ಸಂಘಟನೆ ಕಟ್ಟಿದಂತವ್ರು, ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಂತೇಳಿ ಗುರುತಿಸಿಕೊಂಡಂತವ್ರು. ಎಸ್ ನೋಡಿ, ತಮಿಳುನಾಡಿನಲ್ಲಿ ಮೇಘಾ ಸ್ಫೋಟವಾಗಿದೆ. ರಾಜಕೀಯ ಮೇಘಾ ಸ್ಫೋಟ ಇದು. ಅದು ಅಣ್ಣಾಮಲೈ ಅವರ ರಾಜೀನಾಮೆಯೊಂದಿಗೆ ತಮಿಳುನಾಡು ರಾಜ್ಯ ರಾಜಕಾರಣದಲ್ಲಿ ಈಗ ಸ್ಫೋಟಕ ಬೆಳವಣಿಗೆ ಆಗಿದೆ. ನೈನಾರ್ ನಾಗೇಂದ್ರಗೆ ಬಿಜೆಪಿ ಅಧ್ಯಕ್ಷಗಿರಿ. ಎಐಎಡಿಎಂಕೆ ಒತ್ತಾಸೆಯಂತೆ
ಅಣ್ಣಾಮಲೈ ಅವರನ್ನ ಕೆಳಗಿಳಿಸಿ ನೈನಾರ್ ನಾಗೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡುವಂತ ಲೆಕ್ಕಾಚಾರ. ದೇವರ್ ಸಮುದಾಯಕ್ಕೆ ಸೇರಿರುವ ನೈನಾರ್ ನಾಗೇಂದ್ರನ್ ಜಯಲಲಿತಾರನ್ನ ಬೆಂಬಲಿಸುತ್ತಾ ಬಂದಿದ್ದ ದೇವರ್ ಸಮುದಾಯ. ಬಹುಶಃ ಇದು ಕೂಡ ಬಿಜೆಪಿ ಪ್ಲಸ್ ಆಗಬಹುದು. ನೈನಾರ್ ನಾಗೇಂದ್ರಗೆ ಬಿಜೆಪಿ ಅಧ್ಯಕ್ಷಗಿರಿ ಏನಾದರೂ ಕೊಟ್ರೆ ಜಯಲಲಿತಾ ಅವರ ಬೆಂಬಲಿಗರೆಲ್ಲರೂ ಕೂಡ ಬಿಜೆಪಿ ಜೊತೆಯಲ್ಲಿ ನಿಲ್ಲಬಹುದು ಅನ್ನೋದು. ದೇವರ್ ಸಮುದಾಯಕ್ಕೆ ಸೇರಿರುವಂತಹ ನೈನಾರ್ ನಾಗೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡುವಂತ ಲೆಕ್ಕಾಚಾರದಲ್ಲಿ ಈಗ ಬಿಜೆಪಿ ಹೈಕಮಾಂಡ್ ಇದೆ. ಆ ಕಾರಣದಿಂದ ಅಣ್ಣಾಮಲೈ ಅವರನ್ನ ರಾಜೀನಾಮೆ ಕೊಡುವ ಹಾಗೆ ಮಾಡಿ ಅಣ್ಣಾಮಲೈ ಅವರಿಗೆ ರಾಷ್ಟ್ರಮಟ್ಟದ ಜವಾಬ್ದಾರಿಯನ್ನ ಕೊಟ್ಟು ಕೇವಲ ಬಿಜೆಪಿ ಒಂದು ಪಕ್ಷವಾಗಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆಯನ್ನ ಎದುರಿಸಿದ್ದಾದ್ರೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಆ ಮೂಲಕ ತನ್ನ ಹಳೆ ದೋಸ್ತಿ ಎನ್ಡಿಎ ಹಳೆ ದೋಸ್ತಿ ಎಐಡಿಎಂಕೆ ಜೊತೆ ಸಖ್ಯ ಬೆಳೆಸಿದೆ ಬಿಜೆಪಿ. ಈಗ ನಮ್ಮೊಂದಿಗೆ ನಮ್ಮ ಇಬ್ಬರು ಪೊಲಿಟಿಕಲ್ ರಿಪೋರ್ಟರ್ಗಳಾದಂತಹ ಅಭಿಷೇಕ್ ಹಾಗೆ ಚಂದ್ರು ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೋಡಿ, ಈಗ ಮೊದಲಿಗೆ ನಾನು ನಮ್ಮ ಚಂದ್ರು ಬಳಿ ಹೋಗ್ತೀನಿ. ಚಂದ್ರು, ನೋಡಿ, ಇವತ್ತು ನೈನಾರ್ ನಾಗೇಂದ್ರನ್ ಅವರು ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಬಹುದು ತಮಿಳುನಾಡಲ್ಲಿ ಅಂತೇಳಿ ಒಂದಷ್ಟು ಎಕ್ಸ್ಪೆಕ್ಟೇಷನ್ಗಳಿರುವಂತದ್ದು. ಈಗ ಪ್ರಮುಖವಾಗಿ ಬೇಕಾಗಿರುವಂತಹ ಉತ್ತರ, ಅಣ್ಣಾಮಲೈ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಯುವಂತೆ ವರಿಷ್ಠರು ಸೂಚನೆ ಕೊಟ್ಟಿದ್ದು ಯಾವ ಕಾರಣಕ್ಕೋಸ್ಕರ, ಏನ್ ಅಜೆಂಡಾ? ನಾಗೇಂದ್ರ ಬಾಬು, ಈಗಾಗಲೇ ದಕ್ಷಿಣ ಭಾರತದಲ್ಲಿ ತಾವು ಹೇಳಿದಂತೆ ಬಿಜೆಪಿ ಖಾತೆಯನ್ನ ತೆರೆದಂತದ್ದು ಕರ್ನಾಟಕದ ಹೆಬ್ಬಾಗಿಲನ್ನ ಮಾಡಿಕೊಂಡು ಕರ್ನಾಟಕದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ತಮಿಳುನಾಡು, ಆಂಧ್ರಪ್ರದೇಶ ಈ ಭಾಗದಲ್ಲಿ ಬಿಜೆಪಿ ಖಾತೆಯನ್ನ ತೆಗೆಯಬೇಕು, ಸ್ವತಂತ್ರವಾಗಿ ಆಡಳಿತವನ್ನು ಮಾಡಬೇಕು ಅನ್ನುವಂತ ಒಂದಷ್ಟು ಪ್ಲಾನ್ ಅನ್ನ ಬಿಜೆಪಿ ರೂಪಿಸಿಕೊಂಡಿದೆ. ಆದ್ರೆ ಇಲ್ಲಿ ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲ. ತಮಿಳುನಾಡಲ್ಲಿ ಡಿಎಂಕೆ ಮತ್ತು ಎಐಡಿಎಂಕೆ ಎರಡೇ ಪಕ್ಷಗಳೇ ಈವರೆಗೂ ಕೂಡ ಬಹಳ ಸ್ವತಂತ್ರವಾಗಿ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು. ಅನೇಕ ನಟರು ಪಕ್ಷವನ್ನು ಕಟ್ಟಿದ್ರು ಕೂಡ ಈವರೆಗೂ ಯಾವುದೇ ರೀತಿಯಲ್ಲಿ ಕೂಡ ಸಫಲತೆಯನ್ನು ಕಾಣೋದ್ರಲ್ಲಿ ವಿಫಲವಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಹೀಗಾಗಿ ಅಣ್ಣಾಮಲೈ ಅವ್ರನ್ನ ರಾಜ್ಯಾಧ್ಯಕ್ಷರನ್ನ ಮಾಡಿದ್ರು ಕೂಡ ಅವರು ಪಾದಯಾತ್ರೆಯನ್ನ ಮಾಡಿ ಬಹಳಷ್ಟು ಜನರ ಮನಸ್ಸನ್ನ ಗೆದ್ರು. ಆದ್ರೆ ಅದು ಮತವಾಗಿ ಕನ್ವರ್ಟ್ ಆಗ್ತಾ ಇಲ್ಲ. ಅದು ಈಗ ನೈನಾರ್ ನಾಗೇಂದ್ರ ಸಮುದಾಯದ ಲೆಕ್ಕಾಚಾರದ ಜೊತೆಗೆ ಅಲ್ಲಿರ್ತಕ್ಕಂಥ ಈಗಾಗಲೇ 3 ಬಾರಿ ಶಾಸಕರು ಕೂಡ ಆಗಿದ್ದಾರೆ. ಡಿಎಂಕೆ ಪಕ್ಷದಿಂದ ಅವರು ಹೊರಬಂದು ಬಿಜೆಪಿಯನ್ನ ಸೇರಿರ್ತಕ್ಕಂಥದ್ದು, ಇಲ್ಲೂ ಕೂಡ ಶಾಸಕರಾಗಿ ಗೆದ್ದಿರ್ತಕ್ಕಂಥದ್ದು ಅವರ ಸ್ವಂತ ಬಲದ ಮೇಲೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಹೀಗಾಗಿ ಅಣ್ಣಾಮಲೈ ಅವ್ರನ್ನ ಕೆಳಗಿಳಿಯುವಂತೆ ಮಾಡಿ ಎಐಡಿಎಂಕೆ ಜಯಲಲಿತಾ ಆಗಿರ್ಬೋದು ಅಥವಾ ಆನಂತರ ಬಂದಂತ ಸೆಲ್ವಿ ಇಬ್ಬರು ಕೂಡ ಇಳಿದ ಬಳಿಕ ಎಐಡಿಎಂಕೆಗೆ ಒಬ್ರು ನಾಯಕರಿಲ್ಲ. ಒಂದು ಕಡೆ ಓ ಪನ್ನೀರ್ ಸೆಲ್ವಂ ಮತ್ತು ಪಳನಿಸ್ವಾಮಿ ಇಬ್ಬರು ಕೂಡ ನಾಯಕರಿದ್ದಾರೆ. ಆದ್ರೆ ಅವರು ಅಷ್ಟಾಗಿ ಮುಂದೆ ಬರಲಿಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಅಲ್ಲಿನ ಒಂದಷ್ಟು ಸಮುದಾಯಗಳು ಎಐಡಿಎಂಕೆ ಜೊತೆಯಲ್ಲೇ ಇದೆ. ಅದನ್ನ ಪ್ಲಸ್ ಆಗಿ ಮಾಡ್ಕೊಳ್ಳೋದಕ್ಕೆ ಈಗ ಬಿಜೆಪಿ ಚಿಂತನೆಯನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಬಿಜೆಪಿಯ ಜೊತೆಗೆ ಎಐಡಿಎಂಕೆಯನ್ನ ಮುಂದಿನ ಚುನಾವಣೆಗೆ ಒಟ್ಟಾಗಿ ತೆಗೆದುಕೊಂಡು ಹೋದ್ರೆ ಮತಗಳು ಕ್ರೋಢೀಕರಣವಾಗುತ್ತೆ. ಬಿಜೆಪಿಯ ಮತಗಳ ಜೊತೆಗೆ ಎಐಡಿಎಂಕೆ ಮತಗಳು ಕೂಡ ಒಟ್ಟಾಗಿ ಸೇರೋದ್ರಿಂದ ಈ ಮತಗಳನ್ನ ಕನ್ವರ್ಟ್ ಮಾಡಿಕೊಂಡು ಬಿಜೆಪಿ ಮತ್ತು ಎಐಡಿಎಂಕೆ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸಬಹುದು. ಜೊತೆಗೆ ಡಿಎಂಕೆಯನ್ನ ಮಣ್ಣು ಮುಕ್ಕಿಸಬಹುದು ಅನ್ನೋ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅಣ್ಣಾಮಲೈಗೆ ಕೇಂದ್ರದ ನಾಯಕರ ಸೂಚನೆ ಮೇರೆಗೆ ಈಗಾಗಲೇ ರಾಜೀನಾಮೆಯನ್ನು ಕೊಡಿಸಿರ್ತಕ್ಕಂಥದ್ದು. ಬಹಳ ದಿನಗಳಿಂದ ಕೂಡ ಚರ್ಚೆ ಆಗ್ತಾ ಇತ್ತು, ನೈನಾರ್ ನಾಗೇಂದ್ರ ಅವ್ರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ಮಾಡಬೇಕು ಅನ್ನುವಂಥದ್ದು. ಸೊ ಹೀಗಾಗಿ ಈ ರಾಜ್ಯಾಧ್ಯಕ್ಷರನ್ನ ನೈನಾರ್ ನಾಗೇಂದ್ರ ಅವ್ರನ್ನ ಮಾಡಿದ್ದೇ ಆದಲ್ಲಿ ಬಹಳಷ್ಟು ಬಿಜೆಪಿಗೆ ಶಕ್ತಿ ಕೂಡ ಬಂದುತ್ತೆ. ಜೊತೆಯಲ್ಲಿ ಎಐಡಿಎಂಕೆ ಸದಸ್ಯರು ಕೂಡ ನೈನಾರ್ ನಾಗೇಂದ್ರ ಚಂದ್ರ ಹಾಗೆ ಸಂಪರ್ಕದಲ್ಲೇ ಈಗ ನಮ್ಮೊಂದಿಗೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರು ಆಗಿರುವಂತಹ ರವೀಂದ್ರ ರೇಷ್ಮೆ ಅವರಿದ್ದಾರೆ. ರವೀಂದ್ರ ರೇಷ್ಮೆ ಸರ್, ನಮಸ್ಕಾರ. ನಮಸ್ಕಾರ. ಇದು ನಾವು ಹೇಗ್ ನೋಡಬಹುದು ಅಂತ, ಅಣ್ಣಾಮಲೈ ಅಂತೇಳಿ ಒಂದು ಪಕ್ಷ ಸಂಘಟನೆ ಕಟ್ಟಿದಂತವ್ರು, ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಂತೇಳಿ ಗುರುತಿಸಿಕೊಂಡಂತವ್ರು,